ಹಾಯ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ಬೆಳಗ್ಗೆನೇ ನನ್ನ ಮಗ ಏನು ಮಾಡ್ತಾಯಿದ್ದಾನೆ ಅಂತ ನೋಡೋಣ. ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕಂದ್ರೆ ಮಕ್ಕಳಿಗೆ ತುಂಬಾ ಅಳು ಬರುತ್ತೆ. ಅದರಲ್ಲಿ ಬೇರೆ ಮಳೆ ಬೇರೆ ತುಂಬಾ ಇದೆ. ಹಾಗಾಗಿ ಹೋಗೋಕ್ಕೆ ನಾನು ಯಾಕೆ ಹೋಗಲಿ, ನೀನು ಯಾಕೆ ಹೋಗಲಿ ಅಂತ ಇದು ಮಾಡ್ತಾರೆ. ತುಂಬ ಚಳಿ ಇದೆ ಫ್ರೆಂಡ್ಸ್, ಅದಕ್ಕೆ ಮಕ್ಕಳಿಗೆ ಏನು ಹೇಳೋಕ್ಕಾಗಲ್ಲ. ಬಟ್ ಆದರೂ ಸ್ಕೂಲಿಗೆ ಹೋಗಬೇಕು. ಸ್ಕೂಲ್ಗೆ ಹೋಗಲಿಲ್ಲ ಅಂದರೆ ನಡೆಯೋದಿಲ್ಲ. ಬನ್ನಿ ಫ್ರೆಂಡ್ಸ್, ಹೊರಗಡೆ ಕಸ ಬಳೆಯೋಣ ಅಂತೇಳಿ ಹೊರಗಡೆ ಬಂದಿದ್ದೀನಿ. ಇವಾಗ ಗೇಟ್ ತೆಗಿತಾ ಇದ್ದೀನಿ ನೋಡಿ. ಫುಲ್ಲು ಮಳೆ ಇದೆ. ಫುಲ್ಲು ಮಳೆ ಅಂದರೆ ಮಳೆ. ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಇದೆ. ಏನೂ ಮಾಡೋಕ್ಕಾಗಲ್ಲ. ಮಳೆನೂ ಹಾಗೆ ಇದೆ, ಚಳಿನೂ ಕೂಡ ಹಾಗೆ ಇದೆ. ಎಲ್ಲ ಕಸ ಬಳಿತಾ ಇದ್ದೀನಿ. ಕಸ ಎಲ್ಲ ಬಳಿದ್ಬಿಟ್ಟು ನಮ್ಮ ಮನೆ ಹತ್ರ ಬೇವಿನ ಗಿಡ ಇದೆಯಲ್ಲ ಫ್ರೆಂಡ್ಸ್, ಅದು ತುಂಬ ಎಲೆ ಉದುರುತ್ತೆ. ಬಟ್ ನೀರೂ ತುಂಬ ನಿಂತ್ಕೋತಾವಲ್ಲ, ಹಾಗಾಗಿ ಎಲ್ಲ ಬೆಳೆದ್ಬಿಡೋಣ ಅಂಥೇಳಿ ಬಳಿತಾ ಇದ್ದೀನಿ ನೋಡಿ. ಇವಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹಂಗೆ ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿ, ಅಲ್ಲೊಬ್ಬರು ಆಂಟಿ ಅದೇನೋ ಗಲೀಜಾಗ್ಬಿಟ್ಟಿದೆ ಅಂಥೇಳಿ ನೀರು ಹಾಕಿ ತೊಳಿತಾಯಿದ್ರು. ಅದನ್ನು ನಾನು ಏನು ಅಂತ ಕೇಳಿದೆ ಅವ್ರಿಗೆ. ಅವರು ಇಲ್ಲ, ಹಿಂಗಾಗಿತ್ತು, ಗಲೀಜು ಮಾಡೋಗ್ಬಿಟ್ಟಿದ್ದಿ, ಹಂಗಾಗಿ ತೊಳಿತಾ ಇದ್ದೀನಿ ಅಂಥೇಳಿ ಹೇಳ್ತಾಯಿದ್ರು. ಅಷ್ಟರಲ್ಲಿ ನನ್ನ ಮಗ, ಅಮ್ಮ ಬೇಗ ಬಾ, ಸ್ಕೂಲಿಗೆ ಲೇಟ್ ಆಗುತ್ತಾ, ನೀನು ಮಾತಾಡ್ಕೊಂಡು ನಿಂತ್ಬಿಟ್ರೆ ಹೇಗಮ್ಮ, ಬಾಮ್ಮ ಅಂತ ಕರಿತಾ ಇದ್ದ. ಅದಕ್ಕೆ ನಾನು ಬೇಗ ಬಂದು ರಂಗೋಲಿ ಹಾಕ್ತಾಯಿದ್ದೀನಿ ನೋಡಿ. ನಮ್ಮ ಓಣಿ ಸಣ್ಣದಾಗಿದೆ, ಚಿಕ್ಕದಾಗಿದೆ. ನಾನು ಚಿಕ್ಕದಾಗೆ ರಂಗೋಲಿ ಹಾಕ್ತೀನಿ. ನನ್ನ ರಂಗೋಲಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಸಿಂಪಲಾಗಿ ರಂಗೋಲಿ ಹಾಕ್ತೀನಿ. ದೊಡ್ಡದಾಗಿ ಹಾಕಬೇಕಂತ ತುಂಬಾ ಇಷ್ಟ, ಆದರೆ ನಮ್ಮ ಓಣಿ ಚಿಕ್ಕದಿರೋದ್ರಿಂದ ಹಾಕೋಕ್ಕಾಗಲ್ಲ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ನೀವು ಚಿಕ್ಕಾಗಿ ರಂಗೋಲಿ ಹಾಕ್ತೀರಾ, ಇನ್ನು ದೊಡ್ಡದಾಗಿ ರಂಗೋಲಿ ಹಾಕ್ತೀರಾ ಅನ್ನೋದನ್ನು ಕಮೆಂಟ್ನಲ್ಲಿ ಹೇಳಿ. ನೋಡಿ, ಈ ಥರ ಇದೆ ನನ್ನ ರಂಗೋಲಿ. ಈ ಥರ ಮಾಡಿದೆ. ಇವಾಗ ಬಂದೆ ಒಳಗಡೆ. ಸ್ವಲ್ಪ ರೈಸ್ ಮಾಡೋಣ ಅಂಥೇಳಿ ಅನ್ನಕ್ಕಿಟ್ಟಿದ್ದೀನಿ. ಈ ಕಡೆ ಹಾಲು ಕಾಸಕ್ಕಿಟ್ಟಿದ್ದೀನಿ. ಉಪ್ಪಿಟ್ಟು ಮಾಡೋಣ ಅಂಥೇಳಿ ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಎಲ್ಲ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ನನ್ನ ಮಗಳು ಬ್ರಷ್ ಮಾಡೋಗಮ್ಮ ಅಂದರೆ, ಅಮ್ಮ ನೀನು ಬಾ ಅಮ್ಮ, ಬ್ರಷ್ ಮಾಡಿ ಬಾ ಅಂತ ಕರಿತಾ ಇದ್ದಾಳೆ. ಅದಕ್ಕೆ ನಾನು ನೀನು ಮಾಡು, ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಮುಖ ಊದಿಸ್ಕೊಂಡು ಹೋಗ್ತಾ ಇದ್ದಾಳೆ. ಇವಾಗ ಸ್ನಾನ ಎಲ್ಲ ಮಾಡಿ ಬಂದರು. ಹಾಲು ಕಾಸಿಟ್ಟಿದ್ನಲ್ಲ, ಹಾಲು ಕೊಡೋಣ ಅಂಥೇಳಿ ಇವಾಗೆಲ್ಲ ರೆಡಿ ಮಾಡಿದ್ದೀನಿ. ಬೆಳಗ್ಗೆ ಸ್ಕೂಲಿಗೆ ಹೋಗೋ ಟೈಮ್ದಲ್ಲಿ ಅವರು ಹಾಲು ಬಿಸ್ಕಿಟ್ನ ತಿಂದು ಹೋಗ್ತಾರೆ. ಮಧ್ಯಾಹ್ನ ಅವರಂದರೆ ಸ್ಕೂಲ್ ಬೇಗ ಇರುವುದರಿಂದ ಬ್ರೇಕ್ಫಾಸ್ಟ್ ಸ್ಕೂಲ್ನಲ್ಲೇ ಮಾಡ್ಕೊತಾರೆ ಫ್ರೆಂಡ್ಸ್. ಅವರು ಬ್ರೇಕ್ಫಾಸ್ಟ್ ಅಲ್ಲೇ ಮಾಡ್ತಾರೆ. ಮಧ್ಯಾಹ್ನ ಲಂಚ್ ಬಾಕ್ಸು ಮತ್ತು ಬ್ರೇಕ್ಫಾಸ್ಟು ಎಲ್ಲ ನಾವೇ ಪ್ರಿಪೇರ್ ಮಾಡಿ ಕಳಿಸ್ಬೇಕು. ಇಲ್ಲಿ ನೋಡಿ, ಹಾಲು ಕುಡಿತಾ ಇದ್ದಾರೆ. ಇವಾಗೆಲ್ಲ ಹಾಲೆಲ್ಲ ಕುಡಿದ್ಬಿಟ್ಟು ಸ್ಕೂಲಿಗೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ ನೋಡಿ ಫ್ರೆಂಡ್ಸ್. ಶೂ ಹಾಕ್ಕೊತಾ ಇದ್ದಾರೆ. ಶೂ ಹಾಕ್ಕೊಂಡು ಬ್ಯಾಗ್ ತೊಗೊಂಡು ಸ್ಕೂಲ್ ಬ್ಯಾಗ್ ಹಾಕ್ಕೊಂಡು ಹೋಗ್ತಾ ಇದ್ದಾನೆ ಸ್ಕೂಲಿಗೆ ನನ್ನ ಮಗ. ಇತ್ತ ಕಡೆ ನನ್ನ ಮಗಳು ಆಟ ತಿಕ್ಕೊಂಡು ಕೂತ್ಕೊಂಡಿದ್ದಾಳೆ. ಅವಳಿಗೊಂದು ಸ್ವಲ್ಪ ನೆಗಡಿ, ಸ್ವಲ್ಪ ಜ್ವರ ಬಂದಿದೆ ಫ್ರೆಂಡ್ಸ್. ಹಾಗಾಗಿ ಅವಳು ಹೋಗೋಕ್ಕೆ ನಾನು ಯಾಕೆ ಹೋಗ್ಲಮ್ಮ ಅಂಥೇಳಿ ಹಠ ಮಾಡ್ತಿದ್ದಾಳೆ. ಆದ್ರೂ ಸ್ಕೂಲ್ ಬಿಡಿಸೋಂಗಿಲ್ಲ. ನಾನಂತರೂ ಖಂಡಿತ ಸ್ಕೂಲ್ ಬಿಡಿಸೋದಿಲ್ಲ. ಅವಳು ಏನೇ ಹಠ ಮಾಡಿದರೂ ಕೂಡ ಸ್ಕೂಲಿಗೆ ಕಳಿಸ್ತಾನೆ ಇರ್ತೀನಿ. ಅದಕ್ಕೆ ಸಿರಪ್ ಹಾಕಿ ಸ್ಕೂಲಿಗೆ ಕಳಿಸ್ತಾಯಿದ್ದೀನಿ. ಅದಕ್ಕೆ ಹಠ ಮಾಡ್ತಿಲ್ಲಲ್ಲ, ಅದಕ್ಕೆ ಅವ್ರ ಅಣ್ಣ ಎಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ಇವಾಗ ನೋಡಿ ಏನಂತಾಳೆ ಈಗ, ಅಮ್ಮ ನಾನು ಸ್ಕೂಲಿಗೆ ಹೋಗ್ತೀನಿ, ಮತ್ತು ಹಂಗೆ ಹುಷಾರಿಲ್ಲ ಅಂದರೆ ಮತ್ತೆ ಫೋನ್ ಮಾಡತ್ನಮ್ಮ ಅಂದ್ಲು. ಅದಕ್ಕೆ ನಾನು ಯಾವ ಫೋನು ಮಾಡಬೇಡ, ನೀನು ಹೋಗು, ಎಲ್ಲ ಹುಷಾರಿದ್ದೀಯ ನೀನು ಅಂತ ಹೇಳಿದೆ. ಇವಾಗ ಬಾಯ್ ಮಾಡಿ ಹೋಗ್ತಾಯಿದ್ದಾರೆ ಫ್ರೆಂಡ್ಸ್. ನನ್ನ ಮಕ್ಕಳು 7:40 ಆಟೋ ಬರುತ್ತೆ. ಆಟೋದಲ್ಲಿ ಸ್ಕೂಲಿಗೆ ಹೋಗ್ತಾರೆ. ಬಾಯ್ ಅಂತ ಹೇಳಿದೆ ಮಗನಿಗೆ. ಸ್ಕೂಲಿಗೆ ಅವರೆಲ್ಲ ಹೋದ್ಮೇಲೆ ಮನೆ ಬೇಕು ಅನ್ನತ್ತೆ ಫ್ರೆಂಡ್ಸ್. ಆಮೇಲೆ ನೋಡಿ, ಇದು ಸೊಪ್ಪು. ನಮ್ಮ ಕಡೆ ಎಲ್ಲ ಕಿರಿಕ್ಸಾಲಿ ಸೊಪ್ಪು ಅಂತಾರೆ. ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ, ಆದರೆ ಕಮೆಂಟ್ನಲ್ಲಿ ಹೇಳಿ ಯಾವ ಥರ ಸೊಪ್ಪು ಅಂತ ಹೇಳ್ತಾರೆ ಅಂತ. ಬನ್ನಿ ಸೊಪ್ಪು ಮಾಡೋಣ. ಇವಾಗೆಲ್ಲ ರೆಡಿಯಾಗಿದೆ. ಎಲ್ಲ ಒಗ್ಗರಣೆಗೆ ಮಾಡ್ಕೊಂಡೇನಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು. ಆನಂತರ ಒಂಚೂರು ಕರಿಬೇವು ಹಾಕಬೇಕು. ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇರುತ್ತಲ್ಲ, ಪೇಸ್ಟ್ ಹಾಕಬೇಕು. ಈ ಕಡೆ ನಾನು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಈ ಕಡೆ ಕುಕ್ಕರ್ನಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡೋಕ್ಕೆ ಇಟ್ಟಿದ್ದೀನಿ. ನೋಡಿ, ಕರಿಬೇವು ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕಬೇಕು.
ಹಾಕಿ ನಮಗೆಷ್ಟು ಖಾರ ನಮಗೆಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಬೇಕು ಫ್ರೆಂಡ್ಸ್. ಆಮೇಲೆ ಸೊಪ್ಪಿನ ಪಲ್ಯ ಯಾವಾಗಲೂ ಮಾಡುವಾಗ ಸ್ವಲ್ಪ ಯಾವಾಗಲೂ ಉಪ್ಪು ಕಮ್ಮಿನೇ ಹಾಕ್ಕೋಬೇಕು, ಯಾಕಂದರೆ ಅದು ಕರಗೋಗ್ಬಿಡುತ್ತಲ್ಲ ಸೊಪ್ಪು, ಹಾಗಾಗಿ ಉಪ್ಪು ಜಾಸ್ತಿ ಆಗೋ ಚಾನ್ಸಸ್ನೂ ಇರುತ್ತೆ. ಬಟ್ ನೋಡಿ ಇದನ್ನೆಲ್ಲ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ತಾನೆ ಇರಬೇಕು. ಫ್ರೈ ಮಾಡಿದ ತಕ್ಷಣ ಫ್ರೈ ಮಾಡ್ಕೊತಾನೆ ಇರಬೇಕು. ಸ್ವಲ್ಪ ಫ್ರೈ ಹಸಿ ವಾಸನೆ ಎಲ್ಲ ಹೋದ ತಕ್ಷಣವೇ ಸೊಪ್ಪನ್ನು ಹಾಕಬೇಕು. ಸೊಪ್ಪು ಹಾಕಿದ ತಕ್ಷಣ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದೋಗುತ್ತೆ ಫ್ರೆಂಡ್ಸ್. ಕರಗೋಗ್ಬಿಡುತ್ತೆ, ಅದೇನು ಜಾಸ್ತಿ ಆಗೋಲ್ಲ, ಇನ್ನೂ ಕಮ್ಮಿನೇ ಆಗುತ್ತೆ. ಅದು ನಾವು ಎಷ್ಟೊಂದು ಸೊಪ್ಪು ಹಾಕಿದರೂ ಕೂಡ ಆಗೋದು ಇಷ್ಟು ಪಲ್ಯ ಆಗುತ್ತೆ. ಹಂಗಾಗಿ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕದು. ಎಲ್ಲ ಎಣ್ಣೆಯಲ್ಲಿ ಹಾಕಿಬಿಡಬೇಕು. ಹಾಕಿದ ತಕ್ಷಣ ಸ್ವಲ್ಪ ಸೊಪ್ಪೆಲ್ಲ ಹಾಕ್ತೀವಲ್ಲ, ಹಾಕಿದ ಮೇಲೆ ಚೂರು ಉಪ್ಪು ಹಾಕಬೇಕು, ಭಾಳ ಹಾಕೋಂಗಿಲ್ಲ. ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕಬೇಕು. ನಾನು ನೋಡಿ ಸ್ವಲ್ಪ ಹಾಕ್ತಾಯಿದ್ದೀನಿ, ಯಾಕಂದರೆ ಅದಕ್ಕೆ ಪಲ್ಯ ಎಲ್ಲ ಕರಗೋಗಿ ಚೂರು ಆಗುತ್ತೆ. ನೋಡಿ ಇವಾಗ ಆಗಿದೆ ನೋಡಿ, ಇಷ್ಟೇ ಆಗುತ್ತೆ ಅದು. ಹಾಗಾಗಿ ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕಬೇಕು. ಈ ಕಡೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಒಗ್ಗರಣೆ ಎಲ್ಲ ಹಾಕಿದ್ದೀನಿ. ಒಂದು 2 ಕುದಿಬೇಕು ಫ್ರೆಂಡ್ಸ್. 2 ಕುದ್ದ ತಕ್ಷಣ ಇದು ನುಗ್ಗೆಕಾಯಿ ಸಾಂಬಾರು ಆಗೋಗುತ್ತೆ. ನೋಡಿ ನಾನು ನುಗ್ಗೆಕಾಯಿ ಸಾರು ಈ ರೀತಿ ಮಾಡೀನಿ. ಸ್ವಲ್ಪ ಪಾತ್ರೆ ಇದ್ದಾವೆ, ಪಾತ್ರೆ ಎಲ್ಲ ತೊಳ್ಕೊಬೇಕು ಫ್ರೆಂಡ್ಸ್. ಅಡುಗೆ ಮಾಡೋರಷ್ಟರಲ್ಲಿ ಇಷ್ಟೆಲ್ಲ ನೋಡಿ ಗ್ಯಾಸ್ ಕಟ್ಟೆ ಹೇಗಾಗಿದೆ. ಇದನ್ನೆಲ್ಲ ಮಾಡೋದ್ರೊಳಗಂತ ಸಾಕಾಗೋಗುತ್ತೆ ಫ್ರೆಂಡ್ಸ್. ನೋಡಿ ನುಗ್ಗೆಕಾಯಿ ಸಾಂಬಾರು ಕುದೀತಾ ಇದೆ. 1-2 ಕುದ್ದ ಮೇಲೆ ಸಾಂಬಾರು ರೆಡಿ. ನೋಡಿ ಇವಾಗ ಸೊಪ್ಪಿನ ಪಲ್ಯ ಆಗಿದೆ. ಮತ್ತು ರೊಟ್ಟಿ ಮಾಡಿದ್ದೀನಿ. ಸ್ವಲ್ಪ ರೈಸ್ ಇತ್ತು, ರೈಸ್ ಮಾಡಲಿಲ್ಲ, ರೈಸ್ ಅಷ್ಟೇ ಬಿಟ್ಟಿದ್ದೀನಿ. ನುಗ್ಗೆಕಾಯಿ ಸಾಂಬಾರಂತೂ ರೆಡಿಯಾಗಿದೆ ಫ್ರೆಂಡ್ಸ್. ಇವತ್ತಿನ ನನ್ನ ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಲಾಗ್ನಲ್ಲಿ ಇಷ್ಟೆಲ್ಲ ಆಗಿದೆ. ಓಕೆ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.